ಈಗಾಗಲೇ ರೇವಣ್ಣ ಏನು ಅರೆಸ್ಟ್ ಆಗಿದ್ದಾರೆ, SIT ವಶದಲ್ಲಿರುವಂತಹ ರೇವಣ್ಣ ಈಗ ನೆಕ್ಸ್ಟ್ ಏನಿರುವಂಥದ್ದು ಅಂದ್ರೆ ಬೇಲ್ನ ಅಪ್ಲಿಕೇಶನ್ ಮೂವ್ ಮಾಡಿದ್ದಾರೆ ಈಗಾಗಲೇ. ಸೊ ಅವ್ರಿಗೆ ಬೇಲ್ ಯಾವಾಗ ಆಗತ್ತೆ ಅನ್ನುವಂಥದ್ದು ಈಗಿರುವಂತಹ ವಿಚಾರ. ಸೊ ವಾದ ಮಂಡಿಸೋದಕ್ಕೆ ಈಗ ಹಿರಿಯ ವಕೀಲ CV ನಾಗೇಶ್ ಅವರನ್ನ ಅವರು ನೇಮಕ ಮಾಡ್ಕೊಂಡಿದ್ದಾರೆ. ರೇವಣ್ಣ ಪರ CV ನಾಗೇಶ್ ಅವರು ಈಗ ವಾದ ಮಂಡನೆಯನ್ನ ಮಾಡ್ತಾರೆ. ರೇವಣ್ಣ ಪರ ಇವತ್ತು CV ನಾಗೇಶ್ ವಾದ ಮಂಡನೆ ಮಾಡುವಂತಹ ಸಾಧ್ಯತೆಗಳಿವೆ. ಆಲ್ಮೋಸ್ಟ್ ಇವತ್ತಿಗೆ ಬಹುಶಃ ಅವರ ಒಂದು ಕಸ್ಟಡಿಯ ಅವಧಿ ಮುಗಿಯುವಂತಹ ಒಂದು ಲಕ್ಷಣಗಳಿವೆ. ಸೊ ಹಾಗಾಗಿ ಕಸ್ಟಡಿ ವೇಳೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಬಹುದಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಈ ಬಗ್ಗೆ ವಿಚಾರಣೆ ನಡೆಸುವಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಸೊ ಇವರಿಗೆ ಈಗ ಕಸ್ಟಡಿಯಲ್ಲಿ ಇದ್ದಾರೆ, ಇನ್ನೂ ಕೂಡ ಬಹುಶಃ ಇವತ್ತು ಅಥವಾ ನಾಳೆ ಅವ್ರಿಗೆ ಆ ಕಸ್ಟಡಿಯ ಅವಧಿ ಮುಗಿತಾ ಇರುವಂಥದ್ದು. ಅದರ ನಡುವೆನೇ ಈಗ ಬೇಲ್ ಅಪ್ಲಿಕೇಶನ್ ಏನು ಸಲ್ಲಿಸಿದ್ದಾರೆ ಅದರ ಬಗ್ಗೆ ವಿಚಾರಣೆ ನಡೆಸಬಹುದಾ, ಅವರಿಗೆ ಬೇಲ್ ಕೊಡೋದ್ರ ಬಗ್ಗೆ ಚರ್ಚೆಗಳಾಗಬಹುದಾ, ವಿಚಾರಣೆ ನಡೀಬಹುದಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅದು ತೀರ್ಮಾನ ಆಗತ್ತೆ. ಒಂದು ವೇಳೆ ಏನಾದರೂ ಬೇಲ್ ಅಪ್ಲಿಕೇಶನ್ ಬಗ್ಗೆ ಚರ್ಚೆ ಆಗಬಹುದು, ಬೇಲ್ ಸಿಗಬಹುದು ಅನ್ನುವಂಥದ್ದು ಇದ್ರೆ ಇದು ಒಂದು ಗುಡ್ ಸೈನ್ ಆಗುತ್ತೆ ರೇವಣ್ಣ ಅವರಿಗೆ. ಇನ್ನು HD ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ಈಗ ಆರಂಭ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಒಂದು ವಿಚಾರಣೆ ಈಗ ಆರಂಭ ಆಗಿದೆ. ಈಗ ರೇವಣ್ಣ ಪರ ಹಿರಿಯ ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ವಕೀಲ CV ನಾಗೇಶ್ ಅವರು ಕೂಡ ಈಗ ಅಪಿಯರ್ ಆಗಿದ್ದಾರೆ, ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ರೇವಣ್ಣ ಬಂಧಿತರಾಗಿ SIT ಕಸ್ಟಡಿಯಲ್ಲಿದ್ದಾರೆ. ಇನ್ನು ಕೂಡ SIT ಕಸ್ಟಡಿಯಲ್ಲಿರುವಂತಹ ರೇವಣ್ಣ ಇನ್ನು ಬೆಂಗಳೂರಿನ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಈಗ ಆರಂಭವಾಗಿದೆ. ಇನ್ನೂ ಕೂಡ ಅವರ ಕಸ್ಟಡಿಯ ಅವಧಿ ಅಂತ್ಯ ಆಗಿಲ್ಲ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ವಿಚಾರಣೆ ಮಾಡಿ ಅವರಿಗೆ ಬೇಲ್ ಕೊಡಬಹುದಾ ಅಥವಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗಬಹುದಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಈಗ ರೇವಣ್ಣ ಪರ ಹಿರಿಯ ವಕೀಲರು CV ನಾಗೇಶ್ ಅವರು ಕೂಡ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂತಹ HD ರೇವಣ್ಣ SIT ಅಧಿಕಾರಿಗಳು ಈಗಾಗಲೇ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. SIT ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕಳೆದ 3-4 ದಿನಗಳಿಂದಲೂ ಕೂಡ 3 ದಿನಗಳಿಂದ ನಡೀತಾ ಇರುವಂತಹ ಒಂದು ವಿಚಾರಣೆ. ಸೊ ಈಗ ಕಸ್ಟಡಿಯ ಅವಧಿ ಇನ್ನೂ ಕೂಡ ಇದೆ. SIT ಅಧಿಕಾರಿಗಳು ಇನ್ನೂ ಕೂಡ ಕಸ್ಟಡಿಯಲ್ಲೇ ಇಟ್ಕೊಂಡಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬಟ್ ಈಗಲೇ ಅವರಿಗೆ ಬೇಲ್ ಬಗ್ಗೆ ಏನಾದರೂ ಚರ್ಚೆಗಳಾಗಬಹುದಾ, ಬೇಲ್ ಬಗ್ಗೆ ವಿಚಾರಣೆ ನಡೀಬಹುದಾ, SIT ಕಸ್ಟಡಿಯಲ್ಲಿ ಇರುವಾಗ ಜಾಮೀನು ಅರ್ಜಿ ವಿಚಾರಣೆ ಹೇಗಾಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳಿವೆ. ಸೊ ಹಾಗಾಗಿ ಈಗ CV ನಾಗೇಶ್ ಅವರು ಅಪಿಯರ್ ಆಗಿರೋದ್ರಿಂದಾಗಿ ಹಿರಿಯ ವಕೀಲರು CV ನಾಗೇಶ್ ಅವರು HD ರೇವಣ್ಣ ಅವರ ಪರ ಅವರು ವಿಚಾರಣೆಗೆ ಅಂಥೇಳಿ ಹಾಜರಾಗಿದ್ದಾರೆ. ಅಂದರೆ ಈಗ ಕೋರ್ಟ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅವರು ಅರ್ಜಿಯ ವಿಚಾರಣೆಗೆ ಈಗ ಬಂದಿದ್ದಾರೆ. ವಿಚಾರಣೆ ಕೂಡ ಆರಂಭವಾಗಿದೆ. ಇವತ್ತು ಕೋರ್ಟ್ ತೀರ್ಮಾನ ಮಾಡುತ್ತೆ. ಒಂದು ವೇಳೆ ಏನಾದರೂ ಬಂಧನದಲ್ಲಿರುವಂಥ ಸಂದರ್ಭದಲ್ಲೇ ಚರ್ಚೆಗಳು ಆಗಬಹುದು, ಅವರ ಅರ್ಜಿಯ ವಿಚಾರಣೆ ನಡೀಬಹುದು ಅಥವಾ ಅವರಿಗೆ ಬೇಲನ್ನು ಕೊಡಬಹುದಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅದು ತೀರ್ಮಾನವನ್ನು ಮಾಡುತ್ತೆ. ಯಾಕಂದರೆ ಈಗ ಇರುವಂಥ ಪ್ರಶ್ನೆ ಅಂದರೆ HD ರೇವಣ್ಣ ಅವರು ಕಿಡ್ನಾಪ್ ಮಾಡಿದ್ದಾರೆ ಅಥವಾ ಕಿಡ್ನಾಪ್ಗೆ ಪ್ರೇರೇಪಣೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು HD ರೇವಣ್ಣ ಅವ್ರ ಮೇಲೆ ಇರುವಂಥ ಆರೋಪ. ಯಾಕಂದರೆ ಸಂತ್ರಸ್ತೆಯ ಪುತ್ರ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. HD ರೇವಣ್ಣ ಅವರ ಚಿತಾವಣೆ ಮೇರೆಗೇನೆ ಸತೀಶ್ ಬಾಬು ಅವರು ಬಂದು ಕರ್ಕೊಂಡು ಹೋದ್ರು ನಮ್ಮ ತಾಯಿಯನ್ನ ಅನ್ನುವಂಥದ್ರ ಬಗ್ಗೆ ಆತ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು. ಸೊ ಹಾಗಾಗಿ ಈಗ ಸತೀಶ್ ಬಾಬುವನ್ನ ಕೂಡ ಈಗಾಗಲೇ ಅರೆಸ್ಟ್ ಮಾಡಿ SIT ವಿಚಾರಣೆಯನ್ನು ನಡೆಸ್ತಾ ಇದೆ. ಹಾಗೆ A1 ಆಗಿರುವಂತಹ ರೇವಣ್ಣ ಅವರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗ ಸಂತ್ರಸ್ತೆ ಸಿಕ್ಕಿದ್ದಾರೆ. ಸಂತ್ರಸ್ತೆ ಈಗ ಕಿಡ್ನಾಪ್ ಅಂತ ಏನು ಕೊಟ್ಟಿದ್ರಲ್ಲ, ಸೊ ಅದಕ್ಕೆ ಈಗ ಸಂಬಂಧಪಟ್ಟಂತೆ ಈಗಾಗಲೇ ಅವ್ರನ್ನ ಹುಡುಕಿದ್ದಾರೆ. ಈಗ SIT ಅಧಿಕಾರಿಗಳು ಅವ್ರನ್ನ ಈಗ ಸಂತ್ರಸ್ತೆಯನ್ನ ತಮ್ಮ ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ. ಈಗ ಸಂತ್ರಸ್ತೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಥವಾ ಕೊಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ನಿಜಕ್ಕೂ HD ರೇವಣ್ಣ ಕಡೆಯವರು ಬಂದು ನನ್ನನ್ನು ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಾರಾ ಅಥವಾ ಸ್ವಇಚ್ಛೆಯಿಂದ ನಾನೇ ಬೇರೆ ಕಡೆ ಇದ್ದೆ ಅನ್ನುವಂಥದ್ದನ್ನು ಹೇಳ್ತಾರೆ, ಏನು ಹೇಳ್ತಾರೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸೊ ಅವರ ಹೇಳಿಕೆಯನ್ನು ಆಧರಿಸಿ ಬಹುಶಃ ಅವ್ರಿಗೇನು ಬೇಲ್ ಸಿಗಬಹುದಾ ಅಥವಾ ಇಲ್ವಾ ಅನ್ನುವಂಥದ್ದು ಕೂಡ ಬಹುಶಃ ನಿರ್ಧಾರ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಈಗ ರೇವಣ್ಣ ವಿರುದ್ಧ ಏನು ಮಹಿಳೆ ಕಿಡ್ನಾಪ್ ಆರೋಪ ಇದೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಆಗಿದ್ದಾರೆ. ಈಗ ಆಲ್ರೆಡಿ ವಶದಲ್ಲಿರುವಂಥ ರೇವಣ್ಣ ಈಗ ಬೇಲ್ ಅರ್ಜಿಯ ವಿಚಾರಣೆ ಇವತ್ತು ನಡೀಲಿಕ್ಕಿದೆ. ಸೊ ಹೇಗೆ ಕಸ್ಟಡಿ ಅವಧಿಯಲ್ಲಿ ಇದ್ರೂ ಕೂಡ ಅರ್ಜಿ ವಿಚಾರಣೆ ನಡೆಸಬಹುದಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಆ ತೀರ್ಮಾನವನ್ನು ಕೂಡ ಇನ್ನೇನು ನ್ಯಾಯಾಲಯ ಮಾಡುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿದ್ದಾರೆ ಈಗ CV ನಾಗೇಶ್ ಅವರು. ಮಾಡಬಹುದು, ಯಾಕೆ ಕಸ್ಟಡಿ ಅವಧಿಯಲ್ಲಿ ಇದ್ರೂ ಕೂಡ ಯಾಕೆ ಅರ್ಜಿಯ ಒಂದು ವಿಚಾರಣೆ ನಡೀಬಾರ್ದು, ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿರೋದ್ರಿಂದ ಸೊ ನಾವು ಮಾಡಬಹುದಾಗತ್ತೆ ಅನ್ನುವಂಥದ್ದನ್ನು ಕೂಡ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ CV ನಾಗೇಶ್ ಅವರು.